ಆಕಾಶ್, ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕಪ್ಪ ನಿಂತಿದ್ಯಾ? ನಂಗೆ ನಿದ್ದೆ ಬರ್ತಾ ಇಲ್ಲಮ್ಮ. ಸೊಂಟ ಕಟ್ಕೊಂಡಿರೋ ಕೆಂಡ ದಗ ದಗ ಅಂತ ಉರಿತಿರುವಾಗ ನಿದ್ದೆ ಇಲ್ಲಿಂದ ಬರುತ್ತೆ. ಮನುಷ್ಯನಿಗೆ ಯಾವ ಸುಖ ಇಲ್ಲದೆ ಇದ್ರು ದಾಂಪತ್ಯ ಸುಖ ಚೆನ್ನಾಗಿರ್ಬೇಕಂತೆ. ಪ್ಲೀಸ್ ನನಗೆ ಒಂಟಿಯಾಗಿರಕ್ ಬಿಟ್ಬಿಡ್ತೀರಾ? ಅದ್ ಹೇಗೋ ಬಿಡಕ್ಕಾಗುತ್ತೆ? ನೀನ್ ಹೀಗ್ ಹಗ್ಲು ರಾತ್ರಿ ಕೊರಗ್ತಾ ಇದ್ರೆ ನಾವ್ ತಾನೇ ನೋಡ್ಕೊಂಡು ಹೇಗ್ ಸುಮ್ನಿರಕ್ಕಾಗತ್ತೆ ಹೇಳು? ಹೌದಪ್ಪ, ನನಗಿರೋದು ನೀನೊಬ್ಬನೇ ಮಗ. ನೀನ್ ಹೀಗ್ ಕೊರಗಿದ್ರೆ ನನ್ ಗತಿ ಏನಪ್ಪ? ಅಯ್ಯೋ ನನ್ಗೇನೋ ಆಗಲ್ಲಮ್ಮ. ನೀನೇನೋ ಹೇಳ್ತೀಯಪ್ಪ, ಆದ್ರೆ ನಮ್ಮನ್ನ ತಡಿಬೇಕಲ್ಲ. ಓ ಸರಿ, ನನಗೇನ್ ಮಾಡ್ಬೇಕು ಅಂತೀರಾ? ನಾವು ಹೇಳಿದ್ದನ್ನ ಮಾಡಪ್ಪ. ಈಗ ಅವಳು ಹೊಟ್ಟೆ ತೊಳ್ಸಿದ್ಯಲ್ಲ, ಹಾಗೆ ಅವಳ ಸಂಬಂಧನ ತೊಳ್ಕೊಂಡ್ರೆ ನೆಮ್ಮದಿಯಾಗಿ ಸಂಗೀತನ ಮದುವೆ ಮಾಡ್ಕೋಬಹುದು. ಹೌದು ಕಣೋ ಆಕಾಶ, ಯೋಚನೆ ಮಾಡೋ. ನಾನು ಇಷ್ಟಪಟ್ಟವಳನ್ನ ಮದುವೆ ಮಾಡ್ಕೊಂಡು ಅನುಭವಿಸ್ತಿರೋ ಸುಖನೇ ಸಾಕಾಗಿದೆ. ಇನ್ನಿಷ್ಟ ಇಲ್ದವಳನ್ನ ಮದುವೆ ಮಾಡ್ಕೊಂಡು ಇನ್ಯಾವ ಸುಖ ಅನುಭವಿಸ್ಲಿ? ದಯವಿಟ್ಟು ಮತ್ತೆ ಈ ವಿಷಯ ಎತ್ತಬೇಡಿ. ಆಕಾಶ್, ಆಕಾಶ್ ನಿಂತ್ಕೊಳ್ಳೋ. ಅತ್ತೆ ಹೋಗ್ಲಿ ಬಿಡಿ, ತಪ್ಪು ನಮ್ದೆ. ಒಂದು ಸಂಬಂಧ ಜೀವಂತವಾಗಿರುವಾಗ ಇನ್ನೊಂದು ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಅಂದ್ರೆ ಮೊದಲು ಈ ಮನೇಲಿದ್ದಾಳಲ್ಲ, ಅವಳನ್ನು ತೊಲಗಿಸ್ಬೇಕು. ಅಮ್ಮ, ಕಾಫಿ. ನಿಂತ್ಕೊಳ. ಏನದು? ಏನು ಇಲ್ಲ ರೀ. ತೋರ್ಸೆ. ಏನು ಇಲ್ಲ. ತೋರ್ಸೆ. ಏನು ಕೆಮ್ಮಣ್ಣು. ಕೆಮ್ಮಣ್ಣು ತಿಂತಾಗಲ್ಲ. ಎಸ್, ನಾನ್ ಅಬರ್ಷನ್ ಮಾಡಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ಕೊಂಡು ಯಾಕೆ ಹೀಗ್ ಮಾಡಿದ್ರಿ? ನಿಮ್ ಒಳ್ಳೇದಕ್ಕೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇವ್ಳಲ್ಲಿ ಕರ್ಕೊಂಡ್ ಬಂದಿದ್ದು ಅಬಾರ್ಷನ್ ಮಾಡ್ಸಕ್ಕೆ ಹೊರತು ನಿಮ್ ಉಪದೇಶ ಕೇಳಕ್ಕಲ್ಲ. ಲುಕ್ ಮಿಸ್ಟರ್ ಆಕಾಶ್, ಮೊದ್ಲು ನಾನೊಂದ್ ಹೆಣ್ಣು, ಆಮೇಲೆ ಡಾಕ್ಟರ್. ನಿಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ನಾನ್ ಯಾಕ್ರಿ ನಿಮ್ ಸಪೋರ್ಟ್ ಮಾಡ್ಲಿ? ಅಕಸ್ಮಾತ್ ನಿಮ್ ಬಲವಂತಿಕೆ ಅಬಾರ್ಷನ್ ಮಾಡಿ ಆ ಹುಡುಗಿ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಬೆ ಎಣ್ಸೋದು ನೀವೊಬ್ರೇ ಅಲ್ಲ, ನಾನು ಎಣ್ಸ್ಬೇಕಾಗತ್ತೆ. ನಿಮ್ ಹೆಂಡತಿ ಅಣ್ಣ ಬಂದು ನಡೆದಿದ್ ಕತೆ ಎಲ್ಲ ಹೇಳಿದ್ದಾರೆ. ಅಷ್ಟು ಪ್ರೀತಿ ಮಾಡಿ ಹಠ ಮಾಡಿ ನಿಮ್ಮನ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಿಮಗ್ ಮೋಸ ಮಾಡೋಕ್ ಸಾಧ್ಯನೇ ಇಲ್ಲ. ದುಡುಕಿ ಸಂಸಾರನ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ನಿಮ್ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಡಾಕ್ಟರ್ನ ಗೌರವದಿಂದ ಕೇಳ್ತಾ ಇದ್ದೀನಿ, ನೀವು ಅಬಾರ್ಷನ್ ಮಾಡ್ತೀರೋ ಇಲ್ವೋ? ಇಂಪಾಸಿಬಲ್. ಈಗಾಗ್ಲೇ ಅಬಾರ್ಷನ್ ಮಾಡೋ ಟೈಮು ಮೀರ್ ಹೋಗಿದೆ. ನಾನೇ ಅಲ್ಲ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಅಬಾರ್ಷನ್ ಮಾಡೋಕೆ ಸಾಧ್ಯನೇ ಇಲ್ಲ. ಐ ಆಮ್ ವೆರಿ ಸಾರಿ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನ್ ಕಣ್ಣಿಗೆ ಮಣ್ಣು ಹಚ್ತೀರಾ? ಆಕಾಶ್, ಏನಾಯ್ತು? ಮೋಸಮ್ಮ, ಮೋಸ. ಇವಳಿಗೆ ಅಬಾರ್ಷನ್ ಮಾಡ್ದೆ ಅಂತ ಸುಳ್ಳು ಹೇಳಿ ನಮ್ ಡಾಕ್ಟರ್ ನಮಗೆ ಚೀಟ್ ಮಾಡಿದಾನೆ. ಇವಳ ಅಣ್ಣ ಬಂದು ಆ ಡಾಕ್ಟರ್ಗೆ ಏನೋ ಮರಳು ಮಾಡಿ ಇವಳಿಗೆ ಅಬಾರ್ಷನ್ ಮಾಡಿದ್ರೆ ಹಾಗೆ ಮಾಡಿದಾನೆ. ಗೊತ್ತು ಕಣೋ, ನನಗ್ ಗೊತ್ತು. ನಿನ್ನನ್ನ ಮರಳು ಮಾಡಿ ಈ ಆಸ್ತಿನೆಲ್ಲ ಒಡಿಬೇಕು ಅಂತ ಕಾಯ್ತಾ ಕೂತಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ನಮ್ಮನ್ನ ಬೀದಿ ಪಾಲ್ ಮಾಡ್ತಾಳೆ. ನಾನೇನು ಮಾಡಿಲ್ಲ ಅತ್ತೆ, ನಾನೇನು ತಪ್ಪು ಮಾಡಿಲ್ಲ. ನನ್ಗೆ ಏನು ಮಾಡಬೇಡ. ಏನ್ ನಾಟಕ ಆಡ್ತೀಯ ನೀನು? ನಮ್ಮನ್ನೇ ಏನ್ ಮಾಡ್ತೀಯಾ? ಎಳೆ ಮೇಲೆ ಎಳೆ. ಹೊಡಿಯಮ್ಮ ಇವ್ನು, ಹೊಡಿಯಮ್ಮ, ಹೊಡಿಯಮ್ಮ. ಎಷ್ಟು ಧೈರ್ಯ ನನಗೆ. ಅಕಸ್ಮಾತ್ ಅವ್ರಿಗೇನಾದ್ರು ಆದ್ರೆ ಅವಳ ಅಣ್ಣ ಖಂಡಿತ ನಮ್ಮನ್ನು ಸುಳ್ಳು ಬಿಡೋದಿಲ್ಲ. ಡೌರಿ ಕೇಸ್ ಅಂತ ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗತ್ತೆ. ಹೌದಮ್ಮ, ಇವಳ ಈ ಮನೆ ಬಿಟ್ಟು ತೊಲಗ್ಬೇಕು. ಯಾರು ಒಂದ್ ಲೋಟ ನೀರು ಕೂಡ ಕೊಡ್ಬೇಡಿ. ಇವಳು ಈ ಮನೇಲಿ ಹೇಗ್ ಸಂತೋಷವಾಗಿರ್ತಾಳೋ ನಾನು ನೋಡ್ತೀನಿ. ಅನಿಷ್ಟಿದಳು. ನಿನ್ನ ಕೂದಲು ನಾಗರ ಹಾವಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯೋ, ನಿನ್ನ ಕಣ್ಣುಗಳು ಸಾಗರದ ಮುತ್ತಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯೋ, ನಿನ್ನ ನಾಸಿಕವು ಮಲ್ಲಿಗೆಯ ಮೊಗ್ಗಿನಂತೆ. ಅದು ನಿನ್ನದೇ ಪ್ರಿಯ. ನಿನ್ನ ತುಟಿಗಳು ಹವಳದಂತೆ.
ಅದು ನಿನ್ನದೇ ಪ್ರಿಯ. ಎಲ್ಲವೂ ನನ್ನದೇ. ನಾನು ಎಂತ ಭಾಗ್ಯಶಾಲಿ. ಆಹಾ, ಅಮರ ಪ್ರೇಮಿಗಳು. ಪ್ರಿಯ ಸೈಕಲ್ ಸಾಪು, ಒಂದೇ ಒಂದು ಉಮ್ಮ ಕೊಡು. ಈ ಕ್ಯಾಸೆಟ್ ಎಲ್ಲೋ ಕೇಳಿದ್ದೀನಲ್ಲ. ಅವತ್ ನಮ್ಮ ಅಪ್ಪನ್ ಕಾಲ್ ಮೇಲೆ ತೆಂಗಿನಕಾಯಿ ಬಡ್ದಿಯಲ್ಲ, ನೀನೇನಾದ್ರೂ ನಮ್ಮ ಅಪ್ಪನ್ ಕೈ ಸಿಕ್ಕಿದ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತಾರೆ. ಯಾವನೇ ನಿಮ್ಮಪ್ಪ? ಅವನೊಬ್ಬ ಬೆಪ್ ನನ್ನ ಮಗ, ಕಚಡ ನನ್ನ ಮಗ, ತಡಿಯ ನನ್ನ ಮಗ. ಅವನ್ ಬರೀ ದೇಹ ಬೆಳೆಸೋನೆ ಹೊರತು ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲ. ಅವನ್ ತಲೆಯಲ್ಲಿ ಕತ್ತೆಯಲ್ಲಿ ಅಡ್ಡಿನೇ ಇರೋದು. ನಂಗೂ ಓಡಿಸ್ಕೊಂಡು ಸಾಕಾಗಿದೆ. ಈ ಸಲ ನಿಮ್ಮ ಅಪ್ಪ ಸಿಗ್ಲಿ, ರೋಡ್ ರೋಲರ್ ತಗೊಂಡ್ಬಂದು ಅವನ ಮೇಲೆ ತುಳಿಸ್ಬಿಟ್ಟು ಅವನ್ನ ಸಮಾಧಿ ಮಾಡ್ಬಿಡ್ತೀನಿ. ಪ್ರೇಮಿಗಳನ್ನು ಅಗಲಿಸುವುದು ಮಹಾಪಾಪ. ಅದು ನಿಮಗ್ ಗೊತ್ತಿದೆ ದೊಡ್ಡವರೇ. ನನ್ ಮಗ ದಡಿಯನ್ನು ಗೊತ್ತಿಲ್ವೇ? ಅವನು ಬರೋ ಜನ್ಮದಲ್ಲಿ ತಿಗಣೆ ಆಗೇ ಹುಟ್ಟೋದು. ಸರಿ, ನಮ್ಮ ಅಪ್ಪನ್ ಸಮಾಧಿ ಮೇಲೆ ಏನ್ ಕಟ್ಟಿಸ್ತೀಯಾ? ನಿಮ್ಮ ಅಪ್ಪನ ಸಮಾಧಿ ಮೇಲೆ ಒಂದು ಒಳ್ಳೆ ಸೈಕಲ್ ಶಾಪ್ ಕಟ್ಸ್ಬಿಟ್ಟು ಎಲ್ರಿಗೂ ಬಾಡಿಗೆ ಕೊಟ್ಬಿಡೋಣ. ಆದ್ರೆ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಫ್ರೀಯಾಗಿ ಕೊಟ್ಬಿಡೋಣ. ಬೆಳಗಿಂದ ಸಾಯಂಕಾಲ ತನಕ ಅಡ್ಡಾಡ್ಕೊಂಡ್ ಬರ್ಲಿ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ದುಡ್ಡಿಗೆ ಯಾರ ಮನೆ ಕಣ್ಣಾಗ್ತೀಯಾ? ಈ ಸೌಂಡ್ ಸಿಸ್ಟಮ್ ಎಲ್ಲ ಕೇಳಿದ್ದೀನಲ್ಲ. ಮಗನೇ, ನನ್ ತಲೆ ಒಳಗೆ ಬುದ್ಧಿ ಇಲ್ಲ, ತುಂಬಿರೋದೆಲ್ಲ ಬರೀ ಲದ್ದಿ ಅಲ್ವಾ? ನನ್ ತಗೊಂಡೋಗಿ ರೋಡ್ ರೋಲರ್ ಹೊಡೆದ್ಬಿಟ್ಟು ಊತಾಕ್ಬಿಟ್ಟು ಸಮಾಧಿ ಮಾಡ್ತೀಯಾ? ಸಮಾಧಿ ಮಾಡ್ಬಿಡಿ. ಅದ್ರ ಮೇಲೆ ಸೈಕಲ್ ಶಾಪ್ ಕಟ್ತೀಯಾ? ನಮ್ಮ ಪ್ರಾಣಗೂ ಇಲ್ಲ ಇಲ್ಲ ಇಲ್ಲ. ಬಾಯ್ಬಿಟ್ಟೆ ಅಪ್ಪ ದಪ್ಪ ಮುಡಿನ ತುಪ್ಪ. ಇನ್ನೊಂದ್ ಕಿತ ಏನಾದ್ರು ಆ ಚಿಂಪಾಂಜಿ ನನ್ ಮಗನ್ ಜೊತೆ ಹೋಗಿದ್ ನೋಡಿದ್ರೆ ನಿನ್ನ ಮನೆ ಕರ್ಕೊಂಡು ಹೋಗಿ ರೂಮ್ ಕುಡಿ ಬೀಗ ಹಾಕ್ಬಿಡ್ತೀನಿ. ನಡಿಯ ಮನೆಗೆ. ಕಾಟನ್ ಸೀರೆ, ಕಂಚಿ ಸೀರೆ, ರೇಷ್ಮೆ ಸೀರೆ. ಎಲ್ಲಾ ತರದ ಸೀರೆಗಳಿದಾವಮ್ಮ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಇದು ನಮ್ಮ ಯಜಮಾನಕ್ಕೆ ತೋರ್ಸ್ಕೊಂಬರ್ತೀನಿ ರೀ. ಇವ್ 4ರಲ್ಲಿ ಯಾವ್ದು ಚೆನ್ನಾಗಿದೆ ನೋಡ್ರಿ. ಉಟ್ಕೊಳ್ಳೋಳು ನೀನು, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೋ. ಇದೆಲ್ಲ ನನ್ಗೇನು ಗೊತ್ತಾಗುತ್ತೆ? ಇದು ನನಗಲ್ಲ, ಲಕ್ಷ್ಮಿಗೆ. ಲಕ್ಷ್ಮಿಗ? ಯಾಕ್ರಿ ಮರ್ತ್ ಬಿಟ್ರ? ಇನ್ 3 ದಿನದಲ್ಲಿ ಅವಳ ಹುಟ್ಟಿದಬ್ಬ ಅಲ್ವಾ? ನಿಮ್ಗ್ ಬುದ್ಧಿ ಬಂದಾಗ್ನಿಂದ್ಲು ಅವಳ ಹುಟ್ಟಿದಬ್ಬಕ್ ಹೊಸ ಬಟ್ಟೆ ತರೋದನ್ ಮರ್ತಿಲ್ಲ ಅಂತ ನಂದೀಶ ಹೇಳ್ದ. ಈ ಸಲ ಅವಳಂತೂ ಬರಲ್ಲ, ನೀವೇ ಹೋಗ್ಬಿಟ್ ಕೊಟ್ ಬನ್ನಿ. ಗೌರಿ, ನನ್ ತಂಗಿಗೆ ದೇವತೆ ಅಂತ ಅದಕ್ಕೆ ಸಿಕ್ಕದ್ಲು, ಆದ್ರೆ ದೇವರಂತ ಗಂಡ ಸಿಕ್ಲಿಲ್ವೇ? ನೊಂದ್ಕೋಬೇಡ್ರಿ, ಕಾಲ ಯಾವತ್ತೂ ಹೀಗೆ ಇರಲ್ಲ. ಇವತ್ತಲ್ಲ ನಾಳೆ ಖಂಡಿತ ಒಳ್ಳೇದಾಗತ್ತೆ. ಅವಳಿಗೆ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅವಳಂತೂ ಇಲ್ಲಿಗೆ ಬರೋಕ್ಕಾಗಲ್ಲ. ನೀವೇ ಹೋಗಿ ಸೀರೆ ಕೊಟ್ಟು ನೋಡ್ಕೊಂಡ್ ಬನ್ನಿ. ಬೇಡ ಗೌರಿ, ಬೇಡ. ಇವಾಗಿನ ಪರಿಸ್ಥಿತಿಯಲ್ಲಿ ನಾಲ್ ಹೋಗಿ ಕೋಪದಿಂದ ಏನಾದ್ರೂ ಅನಾಹುತ ಮಾಡಿದ್ರೆ ಅದರಿಂದ ಅವಳಿಗೆ ತೊಂದ್ರೆ. ನೀನೇ ಹೋಗಿ ಕೊಟ್ಬಾ. ಲಕ್ಷ್ಮಿ, ಅತ್ಗೆ, ಲಕ್ಷ್ಮಿ ಹೇಗಿದ್ದೋಳು ಹೇಗಾಗ್ಬಿಟ್ಟಿಲ್ಲಮ್ಮ? ನನ್ಗೇನಾಗಿಲ್ಲ ಅದ್ಕೆ, ನಾನ್ ಚೆನ್ನಾಗೇ ಇದ್ದೀನಿ. ಅಣ್ಣ ಎಲ್ಲದ್ಗೆ ಬೈಕ್ ಸೌಂಡೆ ಕೇಳಿಸ್ಲಿಲ್ಲ, ಯಾಕೆ ಬರ್ಲಿಲ್ವಾ? ಇಲ್ಲಮ್ಮ, ಅಣ್ಣಂಗೂ ಈ ಪಾಪಿ ಬೇಡವಾಗ್ಬಿಟ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ಲಕ್ಷ್ಮಿ? ನೋಡು, ನೀನು ಪಾಪಿ ಅಲ್ಲಮ್ಮ, ಪುಣ್ಯವಂತೆ. ಬೆಂಕಿ ಅಷ್ಟೇ ಪವಿತ್ರವಾದಳು. ನೀವು ನನ್ಗೆ ಹಗಲು ರಾತ್ರಿ ನಿನ್ ಚಿಂತೆ ಬಿಟ್ರೆ ಬೇರೆ ಏನು ಇಲ್ಲಮ್ಮ. ಮತ್ ಯಾಕದ್ಕೆ ನಾನ್ ನೋಡಕ್ ಬರ್ಲಿಲ್ಲ? ಈ ಮನೆಯಲ್ಲಿ ಈ ಸ್ಥಿತಿಲಿ ನಿನ್ನವ್ರ ಕೈಯಲ್ಲಿ ನೋಡಕ್ ಆಗಲ್ಲ ಲಕ್ಷ್ಮಿ. ನೋಡು, ಬಸ್ರಿ ಹೆಂಗ್ಸು ಜಾಸ್ತಿ ಕಣ್ಣೀರ್ ಹಾಕ್ಬಾರ್ದು, ಸಮಾಧಾನ ಮಾಡ್ಕೊ. ಸತ್ಯದ ಬೆಳಕಿನ ಮುಂದೆ ಕತ್ಲು ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಲಕ್ಷ್ಮಿ, ನಿಲ್ಲೋಕ್ಕಾಗಲ್ಲ. ಸದ್ಯ ನೀವಾದ್ರೂ ಬಂದ್ರಲ್ಲ ಅದ್ಕೆ ನನಗ್ 100 ಆನೆ ಬಲ ಬಂದಂಗಾಯ್ತು.
ಬನ್ನಿ ಒಳಗೆ. ಲಕ್ಷ್ಮಿ, ಏನ್ ಯಾರು ಕಾಣಿಸ್ತಾ ಇಲ್ಲ? ಹೊರಗೆ ಹೋಗಿದ್ದಾರೆ. ಕುತ್ಕೊಳ್ಳಿ, ಅದಕ್ಕೆ ಕಾಫಿ ತರ್ತೀನಿ. ಲಕ್ಷ್ಮಿ, ನನ್ಗೇನು ಬೇಡಮ್ಮ. ನೀನು ನೋಡಿದ್ನಲ್ಲ, ನನಗಷ್ಟೇ ಸಾಕು. ತಗೋ. ಏನತ್ತಿಗೆ ಇದು? ನಾಳೆ ನೀನ್ ಹುಟ್ಟಿದಪ್ಪ ಅಲ್ವಾ ಲಕ್ಷ್ಮಿ? ಎಲ್ಲ ಚೆನ್ನಾಗಿದ್ದಿದ್ರೆ ಮನೆಗ್ ಕರ್ಕೊಂಡೋಗಿ ಹಬ್ಬ ಮಾಡಿ ಕಳಿಸ್ತಿದ್ದೆ. ಆದ್ರೆ ಕಳಂಕ ಕಳಿಯೋವರೆಗೂ ತವ್ರ ಮನೆ ಕಾಲಿಡಲ್ಲ ಅಂತ ಆಣೆ ಬೇರೆ ಮಾಡ್ಬಿಟ್ಟಿದ್ಯಾ. ಅದಕ್ಕೆ ನಾನೇ ಸೀರೆ, ಅರ್ಶನ, ಕುಂಕುಮ, ಬಳೆ ಎಲ್ಲ ತಂದಿದ್ದೀನಿ. ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಮ್ಮ. ಹೋಗು. ಏನದು? ನಾಳೆ ನನ್ ಬರ್ತ್ಡೇ ರೀ. ಅದಕ್ಕೆ ನಮ್ಮ ಅಣ್ಣ ಸೀರೆ. ನಮ್ಮ ನಿಮ್ಮ ಸಂಬಂಧ ಯಾವತ್ತೋ ಸತ್ತೋಯ್ತು. ಮತ್ತೆ ಬಂದೆ ಇಲ್ಲಿಗೆ? ಇಲ್ಲ ಆಕಾಶ್, ಸತ್ತಿರೋದು ಮಾತಿನ ಸಂಬಂಧ ಅಷ್ಟೇ, ಮನಸ್ಸಿನ ಸಂಬಂಧ ಅಲ್ಲಪ್ಪ. ನೋಡಿ ಬಾಯ್, ತಂಗಿ ಆದರ ಮಾಡಿ ಯಾವನಿಗೋ ಬಸರಿ ಆಗ್ಲು. ಅಣ್ಣ ಅದನ್ನ ತೆಗಿಸ್ಬಾರ್ದು ಅಂತ ಒಳಗೊಳಗೆ ಪಿತೂರಿ ಮಾಡ್ದ. ಈಗ ನೀನ್ ಯಾವ ಕಿತಾಪತಿ ಮಾಡಕ್ ಬಂದಿದ್ಯೆ? ಇಲ್ಲಮ್ಮ, ನನ್ನ ಆಜ್ಞೆ ಹೂನಷ್ಟೇ ಮೃದು, ಹಾಲಷ್ಟೇ ಶುದ್ಧ. ಅವ್ರ ಕನಸ್ನಲ್ಲೂ ಕೆಟ್ಟದನ್ನ ನೆನ್ಸೋಲ್ಲ. ನನ್ ಗಂಟಂಗೆ ಪ್ರೀತಿ ಮಾಡಕ್ ಬರತ್ತೆ ಹೊರತು ಪಿತೂರಿ ಮಾಡಕ್ ಬರಲ್ಲಮ್ಮ. ದಯವಿಟ್ಟು ಅವ್ರ ಮೇಲೆ ಯಾವ ಒಪ್ಪದ ಹೊರಿಸ್ಬೇಡಿ. ಓಹೋ, ನಿನ್ ಗಂಡ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ. ಅದಕ್ಕೆ ನನ್ ತಮ್ಮನ್ನ ಮರಳ್ ಮಾಡಿ ತನ್ ತಂಗಿನ ನನ್ ತಮ್ಮನ್ಗೆ ಗಂಟ್ ಹಾಕಿರೋದು. ಮರಳ್ ಮಾಡಿದ್ದು ನನ್ ಗಂಡ ಅಲ್ಲ, ನಿನ್ ತಮ್ಮ. ಪ್ರೀತಿ ಹೆಸರಿನಲ್ಲಿ ನನ್ನ ನಾನಿಗೆ ಮಂಕ ಬೂದಿ ಎರಚಿದ. ನಾನೊಬ್ಬ ಅನಾಥ, ದಿಕ್ಕಿಲ್ದಿರೋನು ಅಂತ ನನ್ ಗಂಡನ್ ಕಾಲ್ ಹಿಡ್ಕೊಂಡ. ಅಯ್ಯೋ ಪಾಪ ಅಂತ ಕನಿಕರದಿಂದ ನನ್ ಗಂಡ ಮದ್ವೆ ಮಾಡಿದ್ರೆ ಹೊರತು ನೀವು ಕುಬೇರು ಅಂತಾನೂ ಅಲ್ಲ, ನನ್ನ ಆಜ್ಞೆ ಕುರುಪಿ ಅಂತಾನೂ ಅಲ್ಲ. ಆದ್ರೆ ವ್ಯಭಿಚಾರಿಣಿ ಅಂತನ? ಮುಚ್ಚ ಬಾಯ್. ಕಂಡೋರ್ ಮಾತ್ ಕೇಳಿ ಕಟ್ಕೊಂಡ್ ಹೆಂಡತಿನ ವ್ಯಭಿಚಾರಿಣಿ ಅಂತಿದ್ಯಲ್ಲ ನೀನಂತ ಗಂಡ್ಸು. ಅವಳ ಪ್ರೀತಿ ಮಾಡೋಕೆ ವರ್ಷಾನ್ಗಟ್ಲೆ ಅವಳ ಹಿಂದೆ ಅಲದ್ಯಲ್ಲ. ಅವಳ ಮೇಲೆ ಅಪವಾದ ಬಂದಾಗ ಅದು ಸರಿನಾ ತಪ್ಪ ಅಂತ ತಿಳ್ಕೊಳಕ್ಕೆ ಒಂದೇನಾದ್ರೂ ಪ್ರಯತ್ನ ಪಟ್ಯಾ? ನಾನ್ ಅನಾಥ, ನನಗ್ ಯಾರು ಇಲ್ಲ, ಎಲ್ರೂ ಸತ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಮದ್ವೆ ಆದ್ಯಲ್ಲ. ಈ ಸತ್ತಿರೋರ್ ಮಾತಿನ ಮೇಲಿರೋ ನಂಬಿಕೆ ಬದುಕಿರೋ ಈ ಹೆಂಡತಿ ಮಾತಿನ ಮೇಲೆ ಯಾಕಿಲ್ಲ? ನಿಂದು ನಿಜವಾದ ಪ್ರೀತಿನೇ ಆಗಿದ್ರೆ ಅವಳು ತಪ್ಪು ಮಾಡಿದ್ರು ಕೂಡ ಅವಳನ್ನ ಕ್ಷಮಿಸಿ ಬುದ್ಧಿ ಹೇಳ್ತಿದ್ದೆ. ಈ ರೀತಿ ಕಟ್ಕಂತರ ಹಿಂಸೆ ಕೊಡ್ತಾ ಇರ್ಲಿಲ್ಲ. ಏಯ್, ನಮ್ಮನೆಗ್ ಬಂದು ನಮ್ಮನೆ ಬಾಯಿ ಬಂದ ಬೈಕೇನೆ ಇನ್ನ? ಮಾವನ ಮನೆ ಎಂಜಲ್ ತಿನ್ಕೊಂಡ್ ಬಿದ್ದಿರೋ ನಾಯಿ ನೀನು. ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡನ ಮನೆ ಮುದ್ದೆ ತಿನ್ಕೊಂಡ್ ಬಾಳ್ತಿರೋ ನಾನು ನನಗೇನೆಷ್ಟಿರ್ಬೇಡ. ಹೆಣ್ಣಿನ ಮೇಲ್ ಕೈ ಮಾಡೋನ್ನ ಗಂಡ್ಸು ಅನ್ನಲ್ವೋ, ಷಂಡ ಅಂತಾರೆ. ನೀನ್ ನನ್ ಮೇಲ್ ಕೈ ಮಾಡ್ದೆ ಅಂತ ನನ್ ಗಂಡನಿಗೇನಾದ್ರೂ ಗೊತ್ತಾದ್ರೆ ನಿನ್ ಕೈ ಅಲ್ವೋ, ನಿನ್ ತಲೆನೂ ಉಳಿಯಲ್ಲ. ನನ್ನ ಆಜ್ಞೆಗೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ನೀವೆಲ್ಲರೂ ಮನುಷ್ಯರಾಗ್ ಬಾಳ್ರಿ.